ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಕಳೆದ ವರ್ಷ 2025 ಜೂನ್ ತಿಂಗಳಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ದುರ್ಘಟನೆ ಸಂಭವಿಸಿತ್ತು. RCB ಟ್ರೋಫಿಯ ವಿಜಯೋತ್ಸವ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಕ್ರಿಕೆಟ್ ಅಭಿಮಾನಿಗಳ 11 ಜನ ಕಾಲ್ತುಳಿತಕ್ಕೆ ಸಾವನ್ನಪ್ಪಿದ್ರು. ಅದು ಸಾಕಷ್ಟು KCA ಲೋಪ ಇರ್ಬೋದು, ಸರ್ಕಾರದ ಲೋಪ ಇರ್ಬೋದು, ಸಾಕಷ್ಟು ಕೂಡ ಚರ್ಚೆ ಆಯಿತು. ಅದಾದ ಬಳಿಕ ಸಾಕಷ್ಟು ಸಭೆಗಳು ಮತ್ತು ಸಾಕಷ್ಟು ಚರ್ಚೆಗಳ ನಂತರ 28ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಮ್ಯಾಚ್ ನಡೀತಾ ಇರುವಂಥದ್ದು. RCB ಮತ್ತು ಸನ್ರೈಸರ್ ಹೈದರಾಬಾದ್ ನಡುವೆ ಮ್ಯಾಚ್ ನಡೀತಾ ಇರುವಂಥದ್ದು. ಈಗ ನಾನು ಎಕ್ಸಾಕ್ಟಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನ ಏನು ಎಂಟ್ರಿ ಆಗ್ತಾರಲ್ಲ ಅಲ್ಲೇ ಇದ್ದೇನೆ. ಕಳೆದ ಬಾರಿ ದುರ್ಘಟನೆ ಸಂಭವಿಸಿತ್ತಲ್ವ, 11 ಜನ ಸಾವನ್ನಪ್ಪಿದ್ರಲ್ಲ ಅಮಾಯಕರು ಮತ್ತು ಅವರು ಕ್ರಿಕೆಟ್ ಅಭಿಮಾನಿಗಳು ನೋಡೋಕ್ಕೆ ಬಂದಿದ್ದ ಮ್ಯಾಚು, ಅನ್ಯಾಯವಾಗಿ 11 ಜನ ಸಾವನ್ನಪ್ಪಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಚರ್ಚೆಗಳು ಕೂಡ ಸಾಕಷ್ಟು ಕೂಡ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅದಾದ ಬಳಿಕ ನಡೀತಿರುವಂಥ ಮೊದಲ ಮ್ಯಾಚು ಚಿನ್ನಸ್ವಾಮಿ ಆಡಳಿತ ಮಂಡಳಿ ಇವರ ನೆನಪಿಗಾಗಿ ಒಂದು ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿರುವಂಥದ್ದು. ಕಳೆದ ಜೂನ್ ತಿಂಗಳಲ್ಲಿ ಏನು ಕಾಲ್ತುಳಿತಕ್ಕೆ 11 ಜನ ಮೃತಪಟ್ಟರಲ್ಲ, ಆ ಮೃತಪಟ್ಟವರ ನೆನಪಿಗೋಸ್ಕರ ಮತ್ತು ಗೌರವಾರ್ಥವಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಇನ್ ಮೆಮೊರಿ ಆಫ್ ಅವರ್ ಕ್ರಿಕೆಟ್ ಫ್ಯಾನ್ಸ್ 4th ಜೂನ್ 2025. KCA ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಆಡಳಿತ ಮಂಡಳಿಯಿಂದ ಆ ಮೃತರ ಗೌರವಾರ್ಥವಾಗಿ 11 ಜನರ ಮೃತರ ಗೌರವಾರ್ಥವಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಇದು ಸ್ಟೇಡಿಯಮಲ್ಲಿ ಎಂಟ್ರಿ ಆಗ್ತಿರಲ್ವಾ, ಅಲ್ಲಿ ಸ್ಟೇಡಿಯಂ ಎಂಟ್ರಿ ಆಗುವಂಥದ್ದು ಮುಖ್ಯ ರಸ್ತೆ. ಆ ಮುಖ್ಯ ರಸ್ತೆಯಿಂದ ಎಂಟ್ರಿ ಆದ ನಂತರ ಮುಖ್ಯ ಗೇಟ್ ಇದೆ ಇರುವಂಥದ್ದು, ಚಿನ್ನಸ್ವಾಮಿ ಸ್ಟೇಡಿಯಂ ಮುಖ್ಯ ಗೇಟು. ಆ ಗೇಟ್ಗೆ ಹೋಗುವುದಕ್ಕಿಂತ ಮುಂಚೆನೇ ಕೂಡ ಆರಂಭದಲ್ಲೇ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿರುವಂಥದ್ದು. ಸ್ಮಾರಕ ಉದ್ಘಾಟನೆ ಆಗಿರುವಂಥದ್ದು ಗೃಹ ಸಚಿವರಾದಂಥ ಪರಮೇಶ್ವರ್ ಮತ್ತು KCA ಆಡಳಿತ ಮಂಡಳಿ ಉದ್ಘಾಟನೆ ಮಾಡಿದ್ರು. ಅವರ ಗೌರವಾರ್ಥವಾಗಿ ಈ ಒಂದು ಸ್ಮಾರಕ ನಿರ್ಮಾಣ ಆಗಿರುವಂಥದ್ದು. ಕಪ್ಪು ಶಿಲೆಯಲ್ಲಿ ಈ ಒಂದು ಸ್ಮಾರಕ ನಿರ್ಮಾಣ ಆಗಿರುವಂಥದ್ದು. ಸುಮಾರು ಒಂದು 6 ಅಡಿ ಎತ್ತರ ಸ್ಮಾರಕ. 6 ಅಡಿ ಎತ್ತರ ಸ್ಮಾರಕದಲ್ಲಿ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿರುವಂಥದ್ದು. ಅವರ ಗೌರವಾರ್ಥವಾಗಿ ಈ ಒಂದು ಸ್ಮಾರಕ ನಿರ್ಮಾಣ ಆಗಿರುವಂಥದ್ದು. ಪ್ರಶ್ನೆ, ಈ 11 ಜನ ಮೃತಪಟ್ಟರಲ್ವಾ, ಇವರ ಗೌರವಾರ್ಥವಾಗಿ ನಿಮಗೆ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ 11 ಜನರು ಮೃತಪಡುವುದಕ್ಕೆ ಕಾರಣ ಯಾರು, ಅವ್ರಿಗೇನು ಶಿಕ್ಷೆ ಆಗಿದೆ, ಅದು ಕೂಡ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಕೇವಲ ಸ್ಮಾರಕ ನಿರ್ಮಾಣ ಮಾಡಿದ್ರೆ ಅಥವಾ ಸ್ಮಾರಕವನ್ನು ನಿರ್ಮಿಸಿ ಅವ್ರಿಗೆ ಗೌರವ ಸಲ್ಲಿಸಿದ್ರೆ ಜೀವ ವಾಪಸ್ ಬರೋದಿಲ್ಲ. ಆದರೆ ಆ ಜೀವ ಹೋಗೋದಕ್ಕೆ, ಆ 11 ಜನರು ಸಾವನ್ನಪ್ಪೋದಕ್ಕೆ ಕಾರಣಕರ್ತರ ಯಾರಾದ್ರಲ್ವಾ, ಅವ್ರಿಗೆ ಶಿಕ್ಷೆ ಆದರೆ ತಕ್ಕ ಮಟ್ಟಿಗಾದರೂ ಕೂಡ ಶಾಂತಿ ಸಿಗುತ್ತೆ ಅವರ ಆತ್ಮಗಳಿಗೆ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಶುರುವಾಗಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.